ಬಂದಂತಾಗಿದೆ. ಇದು ಹೊರಟೆ, ಇನ್ನೆಂದಿಗೂ ಬರುವುದಿಲ್ಲ. ರಾಜಾಜ್ಞೆ ಬದಲಾಗಿದೆ, ನೀನು ಹೋಗಕೂಡದು. ಇವಳು ಉಗುಳುವ ಬೈಗಳನ್ನು ತಿಂದು ಇವಳನ್ನು ಸಾಕುವ ಸ್ಥಿತಿಗೆ ಬಂದರೆ ಈ ಆರ್ಯಪುತ್ರನು ಹೂದೋಟದಲ್ಲಿ ಸಾಕಷ್ಟು ವೇಶ್ಯರಿಲ್ಲವೇ? ದೇವಿ, ಇಲ್ಲಿ ರಾಜ ಮತ್ತು ವೇಶ್ಯರ ಪ್ರಶ್ನೆ ಹೇಳುವುದಿಲ್ಲ. ನಾನು ಶರ್ಮಿಷ್ಠೆಯನ್ನು ನನ್ನ ರಾಣಿಯನ್ನು ಸ್ವೀಕರಿಸುವವನಿದ್ದೇನೆ. ಏನು? ನನ್ನ ದಾಸಿ ನಿಮ್ಮ ರಾಣಿ? ನನ್ನ ದಾಸಿ ನಿಮ್ಮ ರಾಣಿ? ಚಿಂತಿಸಬೇಡದೇವು. ನನ್ನ ದಾಸಿ ನಿಮ್ಮ ರಾಣಿ? ಎಂತಹ ಅಪತ್ರ ಆರ್ಯಪುತ್ರ! ಚಿಂತಿಸಬೇಡದೇವು. ಅವರು ಹಾಗೆಂದರೂ ನಾನು ಒಪ್ಪಬೇಕಲ್ಲ. ಇಂದು ನಿನಗೆ ಮಾಡಿದಂತೆ ನಾಳೆ ನನಗೂ ಮೋಸ ಮಾಡುವ ನಟ ಸಾರ್ವಭೌಮರು ಇವರು. ಇವರ ಕಾಮಿಕ ಬುದ್ಧಿಯನ್ನು ನೋಡಿದಾಗ ಭಲೆ ಭಲೆ, ಅಭಿನಯವಂತೂ ಅನುಪಮವಾಗಿದೆ. ಇಲ್ಲಿಯವರೆಗೂ ನಾನು ಹಲವಾರು ಸ್ತ್ರೀಯರನ್ನು ಆಳವಾಗಿ ನೋಡಿದ್ದೇನೆ. ಆದರೆ ನಿನ್ನಂತೆ ಸುಳ್ಳಾಡಿ ಬೈಗಳನ್ನಾಡಿ ಧೂಳೆಬ್ಬಿಸುವ ದುರ್ಗುಣಗಳ ಪುತ್ತಳಿಯನ್ನು ನಾನು ಕಂಡಿದ್ದೆ. ನಿಜ ಹೇಳು, ನನ್ನನ್ನು ಮದುವೆಯಾಗುವ ಬಯಕೆ ಇಲ್ಲವೇ ನಿನಗೆ? ಹೇಳು, ಹೇಳು. ಕೈ ಬಿಡಿ, ಕೈ ಬಿಡಿ ಎನ್ನುತ್ತಿರಲ್ಲ. ಕೈಯನ್ನು ಬಿಡಿರಿ, ನನ್ನ ಎದುರಿಗಾದರೂ ನಾಚಿಕೆ ಇರಲಿ. ಬಿಡುವುದಿಲ್ಲ ಶರ್ಮಿಷ್ಠೆ. ಹೇಳು, ನಿನ್ನ ಈ ನಟನೆ, ಈ ಸುಳ್ಳಾಟ ಶುಕ್ರಾಚಾರ್ಯರ ಕೋಪದಿಂದ ನನ್ನನ್ನು ಉಳಿಸುವ ಯತ್ನವಲ್ಲದೆ? ಮೂರ್ಖನಲ್ಲ ನಾನು. ಎಲ್ಲಿ ದೇವಯಾನಿ ಸಿಟ್ಟಿಗೆದ್ದು ಶುಕ್ರಾಚಾರ್ಯರ ಕೋಪವನ್ನು ಕೆರಳಿಸುತ್ತಾಳೆ ಎಂಬ ಭಯ ಅಲ್ಲವೇ ನಿನಗೆ? ದೇವಿ, ನಿನಗಾದರೂ ಇಷ್ಟು ಹಠಬೇಕೆ? ನೀವು ಬೇಕಾದಷ್ಟು ಹಿಂದಿರನ್ನು ಮಾಡಿಕೊಳ್ಳಿ. ನಾಳೆಯಿಂದ ನೀವು ನನ್ನ ಅಂತಃಪುರಕ್ಕೆ ಬರದಿದ್ದರೂ ನಾನು ನಿಮ್ಮನ್ನು ದೂಷಿಸುವುದಿಲ್ಲ. ಆದರೆ ಇವಳನ್ನು ಮಾತ್ರ ಬಿಟ್ಟು ಬಿಡಿರಿ. ಈ ಹಠ ಬೇಕೆ ದೇವಿ ನಿನಗೆ? ಆರ್ಯಪುತ್ರ, ನಾನು ನಿಮ್ಮನ್ನು ಎಂದೂ ಏನೂ ಕೇಳಲಿಲ್ಲ. ನಿಮ್ಮ ಕಾಲಿಗೆ ಬೀಳುತ್ತೇನೆ. ಇವಳನ್ನು ಮಾತ್ರ ಬಿಟ್ಟು ಬಿಡಿರಿ. ನಾನು ಹೋಗುತ್ತೇನೆ ಮಹಾಪ್ರಭು. ದೀರ್ಘ ಸಮಯದ ತರುವಾಯ ನಾನು ದೇವಯಾನಿ ಒಂದು ಒಪ್ಪಂದಕ್ಕೆ ಬಂದಿದ್ದೇನೆ. ಇಂಥ ಅಪೂರ್ವ ಪ್ರಸಂಗವನ್ನು ಕೆಡಿಸಬೇಡಿ. ಎಂಥ ಆತ್ಮಬಲಿದಾನ! ನನ್ನನ್ನು ಶುಕ್ರಾಚಾರ್ಯರ ಕೋಪದಿಂದ ಉಳಿಸಲು ಎಷ್ಟೆಲ್ಲ ನೀತಿವಂತೆ. ಇಂಥ ಆತ್ಮ ಬಲಿದಾನಕ್ಕೆ ಬೇಕಾಗಿರುವಷ್ಟು ಹೊತ್ತು ಈ ಜಗತ್ತಿನಲ್ಲಿ ಇಲ್ಲಿರುವುದೊಂದೇ ತಾರುಣ್ಯ, ಅದು ಮರಣದ ನೆರಳು. ಒಂದು ಮಂಚದಿಂದ ಇನ್ನೊಂದು ಮಂಚಕ್ಕೆ ಜಿಗಿಯುವ ಮೊದಲೇ ಹಣೆಯ ಮೇಲೆ ಒಂದು ಬಿಳಿ ಕೂದಲು ಇಣಕಿ ನೋಡುತ್ತದೆ. ಬೇಡ ಆರ್ಯಪುತ್ರ, ಅವಳನ್ನು ಮಾತ್ರ ಬಿಟ್ಟು ಬಿಡಿರಿ. ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನೀನು ಬೇಕಾದರೆ ಮಂದಿರದ ಹೊರಗೆ ಹೋಗು. ಅರಮನೆಯನ್ನು ಬಿಡುವ ಧೈರ್ಯ ಮಾಡಿದರೆ ಎಚ್ಚರಿಕೆ, ಹೋಗು. ಆ ದೇವಿ, ನೀನು ಯಾರ ಬಗ್ಗೆ ಬೇಕಾದರೂ ಹೇಳು. ಆದರೆ ಇವಳನ್ನು ಮಾತ್ರ ನಾನು ಬಿಡುವುದಿಲ್ಲ. ಇಲ್ಲಿ ತನಕ ನಾನು ಹಲವಾರು ಸ್ತ್ರೀಯರನ್ನು ನನ್ನ ಮಾತಿನಿಂದ, ನನ್ನ ರೂಪಿನಿಂದ ಎಲ್ಲ ಬಲ್ಲವನಾಗಿದ್ದೆ. ಆದರೆ ಇಂದು ಶರ್ಮಿಷ್ಠೆಯೇ ನನ್ನನ್ನು ಒಲಿಸಿಕೊಂಡಿದ್ದಾಳೆ. ವೈಯಾರದಿಂದಲ್ಲ, ಪ್ರಚೋದನೆಯಿಂದಲ್ಲ, ಕೇವಲ ಅವಳ ಮಾತಿನಿಂದ ನನ್ನನ್ನು ಸೋಲಿಸಿದ್ದಾಳೆ. ಭರತ ಕುಲದ ಅರಸ ಹೀಗೆ ಸೋಲಬಹುದೇ? ನನ್ನ ಮನಸ್ಸಿನ ಶಾಂತಿ ತಿರುಗಿ ಬರಬೇಕಾದರೆ ನಾನು